ಅವಾನಿ ಒಂದು ಧಾರಾವಾಹಿ, ಅದು ದಕ್ಷಿಣ ಕನ್ನಡದ ವಾಹಿನಿಯಲ್ಲಿ ಬರ್ತಾ ಇದೆ. ಬಹುಶಃ ಅದರ ನಿರ್ವಹಣೆಯನ್ನ ನಿರ್ಮಾಪಕರಾಗಿರುವಂತ ನಮ್ಮ ಅನಿಲ್ ದಾಸ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು, ಅವರು ಮತ್ತೆ ಅವರ ಗೆಳೆಯರ ಒಳಗೊಂಡಂತೆ ಒಂದು ಒಳ್ಳೆ ಧಾರಾವಾಹಿಯನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳ ಕತೆ. ಒಂದು ಹೆಣ್ಣು ಸಮಾಜದಲ್ಲಿ ಒಂಟಿಯಾಗಿ ಏನೆಲ್ಲ ಎದುರಿಸಬೇಕಾಗತ್ತೆ, ಕೊನೆಗೆ ಒಂದು ಹೆಣ್ಣು ಆಟವಾಗಿ ನಿಂತ್ರೆ ಏನೆಲ್ಲ ಸಾಧಿಸಬಹುದು ಅಂತ ಹೇಳಿ ಆ ಕಥೆಯನ್ನ ಇಟ್ಕೊಂಡು ಇವತ್ತು ಒಂದು ಹೆಣ್ಣು ಮಕ್ಕಳಿಗೆ, ಯಾಕಂದ್ರೆ ಧಾರಾವಾಹಿ ನೋಡೋರು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಹೆಚ್ಚು, ಆ ಹೆಣ್ಣು ಮಕ್ಕಳಿಗೆ ಹತ್ತಿರವಾಗುವಂತ ಅವರ ಜೀವನದಲ್ಲೂ ಸಹ ಅಂಥದ್ನ ಅಳವಡಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥದ್ದೊಂದು ಒಳ್ಳೆಯ ಧಾರಾವಾಹಿಯನ್ನ ತರ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಾಡಿನ ಮಕ್ಕಳು, ಹೆಣ್ಣು ಮಕ್ಕಳು ಇಂಥ ಒಳ್ಳೆಯ ಧಾರಾವಾಹಿಗಳು ನೋಡಿದಾಗ ನೀವು ಸಹ ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವನದಲ್ಲಿ ಎಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ನಿಂತ್ಕೋಬೇಕು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಗುರುತಿಸ್ತಾರೆ ಅನ್ನೋದು ಈ ಧಾರಾವಾಹಿಯ ಮುಖ್ಯ ಪಾತ್ರವಾಗಿರುತ್ತೆ. ಹಾಗಾಗಿ ಒಂದು ಹೆಣ್ಣು ಮಗಳ ಕತೆ ಇಟ್ಕೊಂಡು ಧಾರಾವಾಹಿ ಮಾಡಲಿಕ್ಕೆ ಹೊರಟಿರುವಂಥ ಈ ತಂಡ ಏನಿದೆ, ಈ ತಂಡವನ್ನು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅಭಿನಂದಿಸ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ. ಅವರ ಸಂಸ್ಥೆಯಿಂದ ಇನ್ನೂ ಅನೇಕ ಧಾರಾವಾಹಿಗಳು, ಈ ಥರದ ಸಮಾಜಮುಖಿಯಾದಂಥ ಧಾರಾವಾಹಿಗಳು ಬರಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಹಾರೈಸ್ತೀನಿ. ಈ ಧಾರಾವಾಹಿ ಕರ್ನಾಟಕದ ಎಲ್ಲರ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ಕೇಬಲ್ ಮುಖಾಂತರ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಕರ್ನಾಟಕದ ಎಲ್ಲ ಕನ್ನಡದ ಮಕ್ಕಳು, ಹೆಣ್ಣು ಮಕ್ಕಳು ಈ ಧಾರಾವಾಹಿಯನ್ನ ನೋಡುವ ಮುಖಾಂತರ ಅವರಿಗೆ ಹಾರೈಸಿ, ಅವರೊಂದಷ್ಟು ಇನ್ನೊಂದಷ್ಟು ಈ ಥರ ಪ್ರೋತ್ಸಾಹ ಸಿಕ್ಕಿದಾಗ ನಾವು ಇನ್ನೂ ಸಮಾಜಮುಖಿಯಾಗಿ ಒಂದಷ್ಟು ಮಾಡಬೇಕು ಕೆಲಸ ಅಂತ ಅವ್ರಿಗೆ ಅನಿಸ್ಬೇಕು. ಯಾಕೆಂದರೆ ಅನೇಕ ನೋಡ್ತೀವಿ, ಅನೇಕ ಧಾರಾವಾಹಿಗಳು ನೋಡ್ತೀರಿ ನೀವು. ಆ ಧಾರಾವಾಹಿಗಳಲ್ಲಿ ಸಮಾಜಮುಖಿಯಾಗಿ ಇರೋದಕ್ಕಿಂತ ಬೇರೆ ಬೇರೆ ವಿಚಾರಗಳೇ ಜಾಸ್ತಿ ಇರ್ತಾರೆ. ಆದರೆ ಇಲ್ಲಿ ಹಾಗಿಲ್ಲ. ಈ ಧಾರಾವಾಹಿ ಒಂದು ಹೆಣ್ಣು ಮಗಳ ಜೀವನದ ಆಗು ಹೋಗುಗಳ ಕತೆ ಇದೆ. ಹಾಗಾಗಿ ಕರ್ನಾಟಕದ ಎಲ್ಲ ಹೆಣ್ಣುಮಕ್ಕಳು ಈ ಧಾರಾವಾಹಿನ ನೋಡುವ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ಹಾಗಾಗಿ ತಾವೆಲ್ಲ ಅವ್ರನ್ನ ಈ ಧಾರಾವಾಹಿ ನೋಡುವ ಮುಖಾಂತರ ಅವರ ಕೆಲಸಕ್ಕೆ ಮತ್ತೊಂದಷ್ಟು ಉತ್ತೇಜನ ಕೊಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ.